ಸೂಪರ್ ಆಗಿದೆ. ಈ ಸಿಚುವೇಶನ್ ಅಲ್ಲಿ ಈ ರೀಸೆಂಟ್ ಡೇಸ್ ಅಲ್ಲಿ ಇಂಥ ಮೂವಿ ನಾನು ನೋಡಿಲ್ಲ. ರಿಯಲಿ ಗುಡ್. ಎಲ್ಲ ಮೂವಿಯಲ್ಲಿ ಸ್ಟಂಟ್ ಇದೆಲ್ಲ ಇರ್ತಲ್ಲ, ಇದು ತುಂಬಾ ಸೈಲೆಂಟ್ ಆಗಿದೆ. ಸರ್ಕಾರಿಗೆ ಏನ್ ಮಾಡ್ತಾರ ಒಂಥರ ಬೇರೆ ಮಾಡಕ್ ಹೋಗಿ ಏನು ಆಯ್ತು. ರಿಯಲಿ ಗುಡ್. ವರ್ತ್ ಸೀ ವಿತ್ ಫ್ಯಾಮಿಲಿ. ಸಮಾಜಕ್ಕೊಂದು ಮಾರಲ್ ಸ್ಟೋರಿ ಆಗಿದೆ. ಸರ್ಕಾರಕ್ಕೆ ಅಥವಾ ಮೋಸ ಮಾಡಿ ನಾವು ಜೀವನದಲ್ಲಿ ಗೌರ್ಮೆಂಟ್ ನೌಕರಿ ತಗೊಂಡ್ರೆ ಅದರಿಂದ ಸಮಸ್ಯೆ ಆಗತ್ತೆ. ಸಮಾಜಕ್ಕೆ ಇದರಿಂದ ಒಳ್ಳೆ ಒಂದು ಸ್ಟೋರಿ ಅರ್ಥ ಆಗುತ್ತೆ. ಚೆನ್ನಾಗಿದೆ. ಆಡಿಯನ್ಸ್ಗೆ ನೋಡ್ಬೋದು, ಥಿಯೇಟರ್ಗೆ ಬಂದು ನೋಡ್ಬೋದು. ಚೆನ್ನಾಗಿದೆ. ಇಷ್ಟ ಆಯ್ತು, ಬೇಜಾರಾಯ್ತು. ಹೇಗೆ ಅನಿಸ್ತು? ಸಮಾಜಕ್ಕೆ ಯಾವ ರೀತಿ ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಪೂರಕವಾಗಿ ಕೊಟ್ಟಿದ್ದಾರೆ ಸಮಾಜಕ್ಕೆ. ಅಂದ್ರೆ ಈಗ ಅದನ್ನ ನೋಡ್ಬಿಟ್ಟು ಇನ್ಯಾರೋ ಒಂದು ಮಿಸ್ಗೈಡ್ ಆಗೋ ತರ ಇಲ್ಲ. ಸಮಾಜಕ್ಕೆ ಅಂದ್ರೆ ಗೌರ್ಮೆಂಟ್ಗೂ ಮೋಸ ಆಗಿಲ್ಲ. ಚೆನ್ನಾಗಿದೆ ಹೆಂಗ್. ಬಟ್ ಅವನೇನೋ ಇನ್ನೋಸೆಂಟ್ ಅಲ್ವಾ ಅಲ್ಲಿ ಮಗ, ಅದು ಬೇಜಾರಾಯ್ತು. ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು ಅಂತ? ಚೆನ್ನಾಗಿದ್ದಾರೆ, ಹೀರೋನು ಚೆನ್ನಾಗಿದ್ದಾರೆ. ಮೂವಿ ನೋಡ್ಕೊಂಡ್ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಯಾವ ಪಾತ್ರ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ? ಚೆನ್ನಾಗಾಯ್ತು. ಆದ್ರೆ ಇಬ್ರು ಅಪ್ಪ ಮಧ್ಯವರ್ತಿ ಮಾಡಿದ್ದು ತಪ್ಪು ಅನಿಸ್ತು. ಚೆನ್ನಾಗಿದೆ. ಮೇಡಮ್ ಹೇಗಿತ್ತು ಮೂವಿ? ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಎಲ್ರಿಗೂ ಇಷ್ಟ ಆಯ್ತು. ನಮ್ ಮೂವಿ ನೋಡ್ಕೊಂಡ್ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು? ಯಾರು ಜೀವಕ್ಕೆ ಪಾತ್ರ ಕೊಟ್ಟು ತುಂಬಿದ್ದಾರೆ ಅಂತ ಅನಿಸ್ತು? ಯಾಕೆ ಆಡಿಯನ್ಸ್ ಈ ತರ ಮೂವಿಗಳನ್ನ ನೋಡೋದಕ್ಕೆ ಬರ್ತಾ ಇಲ್ಲ ಅಂತ? ಇದೊಂದು ಒಳ್ಳೆ ಫ್ಯಾಮಿಲಿ ಮೂವಿ ಆಗಿದೆ. ತುಂಬಾ ಚೆನ್ನಾಗಿದೆ. ಗೋವಿಂದ ಅಣ್ಣನ ಪಾತ್ರ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಈ ಮೂವಿಲಿ ನೋಡ್ಬೋದು ಎಲ್ಲ ಜನ ಈಗ ಹೊಡೆದಾಟ ನಡುವೆ ಈಗ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಚಿತ್ರ ಇದು. ಚೆನ್ನಾಗಿದೆ, ನಮಗ್ ಇಷ್ಟ ಆಯ್ತು. ಜನ ಯಾಕೆ ಬರ್ತಿರೋ ಗೊತ್ತಿಲ್ಲ. ಚೆನ್ನಾಗಿದೆ ಫಿಲಮ್. ಅದೇ ಗೌರ್ಮೆಂಟ್ ಕೆಲಸ ಅಂತ ಇವಾಗೆಲ್ಲ ಗೌರ್ಮೆಂಟ್ ಇದ್ಮೇಲೆ ಹೋಗ್ತಾ ಇದಾರಲ್ಲ, ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಲಾಸ್ಟ್ ಅಲ್ಲಿ ಅವ್ರ ತಂದೆನ ಉಳಿಸ್ಕೋಬೇಕಾಗಿತ್ತು ಅಂತ ನಮಗೆ ಅನಿಸ್ತು. Good production and direction. Pathetic scenes well displayed and consequences well told. Good direction. Compliments. ಅಮ್ಮ ಮೂವಿ ನೋಡಿದ್ದೀವಿ, ಹೇಗೆ ಅನಿಸ್ತಾ ಇದೆ ಮೂವಿ? ಇದು ಒಂದು ಚಿತ್ರ ತುಂಬಾ ಹೊಸ ಒಂದು ಚಿತ್ರ. ಯಾಕಂದ್ರೆ ಕಥೆನೆ ತುಂಬಾ ವಿಭಿನ್ನವಾಗಿದೆ. ಯಾಕಂದ್ರೆ ಎಲ್ರೂ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಹೆಣ್ ಕೊಡ್ತೀವಿ ಅನ್ನೋದು ಇದೊಂದು ತತ್ವ ಅನ್ನೋದು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಪಾತ್ರ ಆಕ್ಟ್ ಮಾಡಿದ್ದಾರೆ. ನಮ್ಮ ಅನೂಪ್ ಸುರೇಶ್ ಅವರು ನಿರ್ದೇಶನ ಮಾಡಿರೋದು. ಈ ಚಿತ್ರಕ್ಕೆ ಅವಾರ್ಡ್ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಕತೆ. ಯಾಕಂದ್ರೆ ಇದು ಫ್ಯಾಮಿಲಿ ಮೂವಿಗಳು ಇತ್ತೀಚೆಗೆ ಬರ್ತಾ ಇಲ್ಲ. ಇಲ್ಲಿ ನೋಡಿ ಕೊಲೆ ಮತ್ತೆ ಈ ಒಂದು ಈಗಿರೋ ಹುಡುಗರಿಗೆ ಬೇಕಾಗಿರುವಂತ ಚಿತ್ರಗಳೇ ಬರ್ತಾ ಇರೋದ್ರಿಂದ ಅದ್ರ ಮಧ್ಯದಲ್ಲಿ ಈ ತರ ಒಂದು ಫ್ಯಾಮಿಲಿ ಒಂದು ಹೊಸ ಒಂದು ಕತೆ ಮಾಡಿರೋದು ತುಂಬಾ 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 ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ತಂದೆ ಆತನ ನೋವು ತನ್ನ ಮಗನಿಗೋಸ್ಕರ ಅವನ್ಗೆ ಕೆಲಸ ಸಿಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತಂದೆ ದುಡುಕಿ ಮಾಡಿರೋ ಒಂದು ತಪ್ಪು, ಅವ್ರ ಪ್ರಾಣಕ್ಕೆ ನಿಜವಾದ ಅಪಾಯ ಬಂದಿದ್ದು ಅದು ಮಗನಿಂದನೇ ಆಯ್ತಲ್ಲ ಅನ್ನೋದು ಒಂದು ಚಿಕ್ಕ ನೋವಿದೆ. ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ ಚಿತ್ರ. ಮೇಡಮ್ ನಿನ್ನೆ ತಾನೇ ತಂದೆಯ ದಿನಾಚರಣೆ ಮುಗಿದಿದೆ, ಒಂದು ಒಳ್ಳೆ ಮೂವಿ ನೋಡ್ಲಿಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ ಮೂವಿ? ತುಂಬಾ ಟಚ್ ಆಯ್ತು. ಆಕ್ಚುಲಿ ಇದು ಟೈಟಲ್ ಅಲ್ಲೇ ಒಂದು ದೊಡ್ಡ ಮೆಸೇಜ್ ಇದೆ, ಕ್ಷಮಿಸಿ ಬಿಡು ತಂದೆ. ಈ ಟೈಟಲ್ ಅಲ್ಲೇ ನಾನು ಯೋಚನೆ ಮಾಡ್ತಾ ಇದ್ದೆ, ಅಂದ್ರೆ ಕ್ಷಮಿಸಿ ಬಿಡು ತಂದೆ ಎಲ್ಲ ದೇವ್ರು ಹೇಳ್ತಾ ಇದ್ದೀವ ಅಥವಾ ತಂದೆ ಹೇಳ್ತಾ ಇದ್ದೀರಾ ಅಂತ ಈ ಮೂವಿ ನೋಡ್ಬೇಕು ಅಂತ ಒಂದು ಕುತೂಹಲ ಆಯ್ತು. ಮೂವಿ ನೋಡಿದ್ಮೇಲೆ ತುಂಬಾ ಟಚ್ ಆಯ್ತು. ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ತಂದೆ ತಾಯಿ ತ್ಯಾಗ ಏನಿದೆ ಮಕ್ಕಳಿಗೋಸ್ಕರ ಇವತ್ತಿನ ಜನರೇಷನ್ ದಲ್ಲಿ ಅವರ ವಿಚಾರ ಮಾಡ್ತಕ್ಕಂತಹ ಒಂದು ರೀತಿ ಇದೆಯಲ್ಲ, ಅದು ಈ ಮಂತ್ರಕ್ಕೆ ತಂದಿದೆ. ಅದನ್ನ ಇವರು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಸೊ ಬಹಳ ಬೇಕಾಗಿತ್ತು ಇದು ಜಗಕ್ಕೆ, ಜನತೆಗೆ. ಗೌರ್ಮೆಂಟ್ ಜಾಬ್ ಬೇಕು, ಇಷ್ಟು ದುಡ್ಡು ಇರ್ಬೇಕು, ಇಷ್ಟು ಅಮೌಂಟ್ ಬರ್ತಾ ಇರ್ಬೇಕು, ಸ್ಯಾಲ್ರಿ ಇರ್ಬೇಕು ಅಂತ ಏನೊಂದು ಥಿಂಕಿಂಗ್ ಇದೆಯಲ್ಲ, ಅದ್ರ ಹಿಂದೆ ಜನ ಹೇಗ್ ಓಡ್ತಾ ಇದ್ದಾರೆ
ಸೊ ಅದನ್ನ ಮಾಡ್ತಾ 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 ಅವರು ಒಂದು ಅಚ್ಚುಕಟ್ಟಾದ ಫ್ಯಾಮಿಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತು. ಸೊ ಒಳ್ಳೆ ಮೆಸೇಜ್ ಇದೆ. ತುಂಬಾ ನನಗಂತೂ ಕಣ್ಣಲ್ಲಿ ಹೇಳ್ತಿರ್ತು ಕೆಲವೊಂದು ಕಡೆಗೆಲ್ಲ ತುಂಬಾ ಟಚ್ ಆಯ್ತು. ಇಷ್ಟು ಮಾತ್ರ ಹೇಳ್ತೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುರೇಶ್ ಅವರು ಒಳ್ಳೆ ಪ್ರಯತ್ನ. ಮೊದಲೇ ಇದು ಅವ್ರ ನಿರ್ದೇಶನ, ನಿರ್ಮಾಪಕರು ಅವ್ರ ವೈಫ್ ಆಗಿರೋದ್ರಿಂದ ಅವ್ರ ಮಗನೇ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಹೀರೋ ಆಗಿ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಜನಕ್ಕೆ ಇದು ಆದಷ್ಟು ತಲುಪಬೇಕು. ಇಂಥ ಮೂವಿಗಳಿಗೆ ಜನ ಸಪೋರ್ಟ್ ಮಾಡಬೇಕು. ಇಲ್ಲಿ ಬಹಳ ಅಸಹಾಯಕತೆ ಕಾಡ್ತಾ ಇದೆ. ಇಲ್ಲಿ ಒಳ್ಳೆ ಮೆಸೇಜ್ ಇದೆ ಜನರಿಗೆ ಬೇಕಾಗಿರೋದು. ಅದು ತಲುಪ್ತಿಲ್ವಲ್ಲ ಜನಕ್ಕೆ ಅನ್ನೋದು ಒಂದು ನೋವು ಇದೆ. ಥ್ಯಾಂಕ್ ಯು.